Hello friends, welcome back to my channel Lekhapriya's Multipurpose Channel. So ಇವತ್ತಿನ ವ್ಲಾಗ್ ಅಲ್ಲಿ ವಿಂಟರ್ ಕೇರ್, ಫೇಶಿಯಲ್ ವಿಂಟರ್ ಕೇರ್ ಅಂದ್ರೆ ಫೇಶಿಯಲ್ ಸ್ಕಿನ್ ಗೆ ಯಾವ ರೀತಿ ನಾವು ಈ ವಿಂಟರ್ ಕೇರ್ ತೆಗೆದುಕೋಬೇಕು, ತುಂಬಾ ಈಸಿ ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಒಂದು ಫೇಶಿಯಲ್ ಸ್ಕಿನ್ ಕೇರ್. ತುಂಬಾನೇ ಈಸಿ ಅಂದ್ರೆ ಅಷ್ಟೇ ಎಫೆಕ್ಟಿವ್. ಸೊ ಯಾವ ರೀತಿ ಮಾಡ್ಕೋಬಹುದು ಮನೆಯಲ್ಲಿಯೇ ಸಿಗುವಂತ ವಸ್ತುಗಳಿಂದ, ಇದರಿಂದ ಯಾವ್ಯಾವ್ದೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಈ ಒಂದು ತುಂಬಾ ವಿಭಿನ್ನವಾಗಿರುವಂತಹ ಫೇಸ್ ಮಾಸ್ಕ್ ನ ರೆಡಿ ಮಾಡ್ಕೋಣ, ವಿಚ್ ಇಸ್ ವೆರಿ ಗುಡ್ ಫಾರ್ ವಿಂಟರ್. ಈಗ ಈ ಬೌಲಲ್ಲಿ ನಾನು ಕೋಕೋನಟ್ ವಾಟರ್ ಅಂದ್ರೆ ತೆಂಗಿನಕಾಯಿಯ ನೀರನ್ನ ಹಾಕೊಂಡಿದ್ದೀನಿ. ಎಳ್ಳ ನೀರನ್ನು ಕೂಡ ನೀವು ಹಾಕೋಬಹುದು, ಬಟ್ ಈಗ ನಾನು ತೋರಿಸ್ತಾ ಇರೋದು ತೆಂಗಿನಕಾಯಿ, ದೇವರಿಗೆ ಹೊಡೆದಿರುವಂತಹ ತೆಂಗಿನಕಾಯಿ ನೀರು ಇರುತ್ತಲ್ಲ, ಆ ನೀರನ್ನ ನಾನು ಒಂದು 1/4 ಬೌಲ್ ಅಷ್ಟು ಹಾಕೊಂಡಿದ್ದೀನಿ. ಓಕೆ, ಸ್ಪೂನ್ ಪ್ರಕಾರ ಹೇಳಬೇಕು ಅಂದ್ರೆ ಒಂದು 4 ರಿಂದ 5 ಸ್ಪೂನ್. ನೆಕ್ಸ್ಟ್ ಇದಕ್ಕೆ ನಾನು ಒಂದು 2 ಸ್ಪೂನ್ ಅಷ್ಟು, 1 ಸ್ಪೂನ್ ಆದ್ರೂ ಸಾಕು, ಕೊಕೊನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್, 2 ಸ್ಪೂನ್, 1 ಸ್ಪೂನ್. ಓಕೆ, ಎಸ್. ನೆಕ್ಸ್ಟ್ ಇದಕ್ಕೆ ಬಂದು ನಾನೀಗ ಕಸ್ತೂರಿ ಅರಿಶಿನ 1 ಪಿಂಚ್, 2 ಪಿಂಚ್, 3 ಪಿಂಚ್ ಕಸ್ತೂರಿ ಅರಿಶಿನ ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನನಗೆ ಇದು ಬೇಕಾಗಿರೋದು ಪೇಸ್ಟ್ ರೀತಿ. ನಿಮಗೆ ಇನ್ನು ಸ್ವಲ್ಪ ಅರಿಶಿನ ಬೇಕಾಗಬಹುದು ಅಂತಂದ್ರೂ ಕೂಡ ನೀವು ಹಾಕೋಬಹುದು, ನೋ ಪ್ರಾಬ್ಲಮ್. ಸೊ ದಟ್ ಇದು ಪೇಸ್ಟ್ ರೀತಿ ನಮ್ಗೆ ಆಗಬೇಕು. ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಲೀವ್ ಮೀ, ಇದು ಒಳ್ಳೆ ಫೇಸ್ಗೆ ಗ್ಲೋ ಕೊಡುವಂತಹ ಫೇಸ್ ಪ್ಯಾಕ್ ಅಂತಾನೆ ಹೇಳ್ತೀನಿ, ವಿಚ್ ಇಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂಡ್ ಆಯುರ್ವೇದಿಕ್. ನೋಡಿ, ರೆಡಿ ಇದೆ. ಈಗ ನಾನಿದ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಫೇಸ್ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಈಗ ಫೇಸಿಗೆ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಈ ಒಂದು ಫೇಸ್ ಪ್ಯಾಕ್ ನನ್ನ ಹತ್ರ ರೆಡಿ ಇದೆ. ನಿಮ್ಮ ಮುಂದೆನೇ ಇದನ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸ್ಟಿಕ್ಕರ್ ರಿಮೂವ್ ಮಾಡ್ಕೋತೀನಿ. ಲೆಟ್ಸ್ ಸ್ಟಾರ್ಟ್ ಟು ಅಪ್ಲೈ. ಈ ಕೊಕೊನಟ್ ವಾಟರ್ನ ಫೇಸ್ ಪ್ಯಾಕ್ ನಾನೇನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡಿಕೊಂಡು, ಇದು ಸ್ಕಿನ್ನಿಗೆ ಡ್ರೈನೆಸ್ ಇದ್ದರೆ, ಅದರಲ್ಲೂ ಈ ವಿಂಟರ್ ಸೀಸನಲ್ಲಿ ಸ್ಕಿನ್ ಎಲ್ಲ ಒಡೆದೋಗಿರುತ್ತೆ, ಇಂತಹ ಟೈಮಲ್ಲಿ ಈ ಫೇಸ್ ಪ್ಯಾಕ್ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಈ ಕೊಕೊನಟ್ ವಾಟರಲ್ಲಿ ಆ್ಯಂಟಿ ಒಂದು ಆಕ್ಸಿಡೆಂಟ್ ತತ್ವ ಇದ್ದು, ಇದು ಮುಖಕ್ಕೆ ಗ್ಲೋ ಕೊಡೋದ್ರ ಜೊತೆಯಲ್ಲಿ ನಿಮಗೆ ಮುಖಕ್ಕೆ ಮಾಯಿಶ್ಚರೈಸಿಂಗ್ ಒಂದು ಪ್ರಾಪರ್ಟಿ ಕೊಡೋದ್ರ ಜೊತೆಯಲ್ಲಿ ಮುಖದಲ್ಲಿರುವಂತಹ ಬ್ಲ್ಯಾಕ್ ಸ್ಪಾಟ್ಸ್ ಕೂಡ ದೂರ ಮಾಡುತ್ತೆ, ಮುಖಕ್ಕೆ ಗ್ಲೋ ಕೊಡುತ್ತೆ. ಕಸ್ತೂರಿ ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ತತ್ವ ಹೊಂದಿದ್ದು, ಇದು ಮುಖಕ್ಕೆ ಖಂಡಿತವಾಗಿಯೂ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನ್ಯಾಚುರಲ್ ಆಗಿ ದೂರ ಮಾಡುತ್ತೆ, ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಪ್ಲೀಸ್, ಐ ಇನ್ಸಿಸ್ಟ್ ಟು ಯೂಸ್ ಕಸ್ತೂರಿ ಅರಿಶಿನ ರಾದರ್ ದೆನ್ ನಿಮಗೆ ಅಡುಗೆ ಮನೆಯಲ್ಲಿ ಸಿಗುವಂತಹ ಅರಿಶಿನಕ್ಕಿಂತಲೂ ಈ ಕಸ್ತೂರಿ ಅರಿಶಿನವನ್ನು ಯೂಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗೂ ಅದರ ಹಳದಿ ಬಣ್ಣವನ್ನು ಕಸ್ತೂರಿ ಅರಿಶಿನ ಮುಖದ ಮೇಲೆ ಆ ಅಂಶವನ್ನು ಬಿಡೋದಿಲ್ಲ. ಸೊ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ, ಕಸ್ತೂರಿ ಅರಿಶಿನ ಹಾಗೂ ಕೋಕೋನಟ್ ವಾಟರ್ ಅಂದರೆ ತೆಂಗಿನಕಾಯಿಯ ನೀರು ನಾವು ಯೂಸ್ ಮಾಡೋದ್ರಿಂದ ಮುಖಕ್ಕೆ ಸರ್ವತೋಮುಖವಾಗಿ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ. ಇದನ್ನ ನಾನು ಉಳಿಸ್ಕೊಂಡು ಕೈಯಲ್ಲೂ ಕೂಡ ಪಾಮ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮುಖಕ್ಕೆ ಕಲರ್ ಕೊಡೋದ್ರ ಜೊತೆಲಿ ತುಂಬ ಫ್ಲಾಲೆಸ್ ಸ್ಕಿನ್ ಕೊಡುತ್ತೆ. 10 to 15 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಸ್ವಲ್ಪ ಬೆಚ್ಚಗೆ ಇರುವಂತಹ ನೀರು, ಜಸ್ಟ್ ಚೂರು ಬೆಚ್ಚಗೆ ಇರುವಂತಹ ನೀರಿಂದ ಮುಖವನ್ನ ವಾಶ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಏನಾಯ್ತು ಅಂತ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್ ಅಂಡ್ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಮೈ ಚಾನಲ್. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಬಿ ವಿತ್ ಮೀ, ಕೀಪ್ ಆನ್ ವಾಚಿಂಗ್. ನೋಡ್ಕೊಂಬಂದಿಲ್ಲ, ನಾನು ಈಗಾಗಲೇ ಅದನ್ನ ಅಪ್ಲೈ ಮಾಡ್ಕೊಂಡು ನಿಮಗೆ ಇಂಟ್ರೋ ಕೊಡ್ತಾ ಇರೋದು. ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ನೋಡ್ಕೊಂಬಂದ್ರಿ ಅಂತ ಅನ್ಸುತ್ತೆ, ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇದರಿಂದ ತುಂಬಾನೇ ಬೆನಿಫಿಟ್ ಹಾಗೂ ಯಾವ ರೀತಿ ಹಚ್ಕೋಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಾನು ಬ್ರಷ್ ಅಲ್ಲಿ ಇದನ್ನ ಅಪ್ಲೈ ಮಾಡಿದ್ದೀನಿ, ನೋ ಪ್ರಾಬ್ಲಮ್. ನೀವು ಕೈಯಿಂದ ಕೂಡ ಅಪ್ಲೈ ಮಾಡಬಹುದು, ಬ್ರಷ್ ಇದ್ರೂ ಕೂಡ ಬ್ರಷ್ ಇಂದ ಅಪ್ಲೈ ಮಾಡಬಹುದು. ಸಖತ್ತಾಗಿರುವಂತಹ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದೆ. ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ, ಲಿಪ್ಸ್ಟಿಕ್ ಬಿಟ್ರೆ. ಸೊ ಇದನ್ನ ನೀವು ಧಾರಾಳವಾಗಿ ಟ್ರೈ ಮಾಡಬಹುದು. ಡ್ರೈ ಆಗಿರುತ್ತೆ ಸ್ಕಿನ್, ಡ್ರೈ ಸ್ಕಿನ್ಗೆ ಇದು ತುಂಬಾನೇ ರಿಜುವಿನೇಟ್ ಕೊಡುತ್ತೆ, ಡ್ರೈ ಸ್ಕಿನ್ ಕೂಡ ದೂರ ಆಗುತ್ತೆ ಅಂತಾನೆ ಹೇಳ್ತೀನಿ.
ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಡ್ರೈ ಸ್ಕಿನ್ ಅವರು ಕೂಡ ಯೂಸ್ ಮಾಡಬಹುದು. ಈ ಒಂದು ವಿಂಟರ್ ಅಲ್ಲಿ ಡ್ರೈ ಆಗಿರುವಂತಹ ಸ್ಕಿನ್ ಕೂಡ ಧಾರಾಳವಾಗಿ ಯೂಸ್ ಮಾಡಬಹುದು. ಒಂಥರ ವೈಟ್ ಆಗಿರುತ್ತೆ, ಸ್ಕಿನ್ ಎಲ್ಲ ಒಡೆದೋಗಿರುತ್ತೆ, ಒಂಥರ ಸೀಲ್ಸ್ ಹೋಗಿರುತ್ತೆ ಸ್ಕಿನ್, ಅಂಥವರೆಲ್ಲ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಧಾರಾಳವಾಗಿ ಯೂಸ್ ಮಾಡಿ. ರಿಸಲ್ಟ್ ಏನಾಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ತಿಳಿಸಿ. ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೂ ಕೂಡ ಬಂದು ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಹ್ಯಾಪಿ ವಿಂಟರ್, ಟೇಕ್ ಕೇರ್, ಬಾಯ್.